ಇವತ್ತು ಮತ್ತು ನಾಳೆಯ ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಹಿತೈಷಿಗಳು, ಅಭಿಮಾನಿಗಳು, ದಾನಿಗಳೂ ಆದ ಶ್ರೀ ಜಿ ವೆಂಕಟರಮಣಪ್ಪ ಅವರ ಗೋಪಾಲ ವರದರಾಜನ್ ದತ್ತಿಯ ಆಶ್ರಯದಲ್ಲಿ ನಡೆಸ್ತಾ ಇದ್ದೇವೆ. ಶ್ರೀ ವೆಂಕಟರಮಣಪ್ಪ ಅವರಿಗೆ ಸಕಲ ಶ್ರೇಯಸ್ಸು ಉಂಟಾಗಲಿ, ಭಗವತ್ ಕೃಪೆ ಅವರಲ್ಲಿರಲಿ ಅಂತ ಹಾರೈಸ್ತೇನೆ. ಈ 2 ದಿವಸಗಳ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ಹಿನ್ನೆಲೆ ಇದೆ. ಈಗಿನ ಶಿಡ್ಲಘಟ್ಟ ತಾಲೂಕಿನ ಹಲವು ಗ್ರಾಮಗಳ ಶಾನುಭೋಗನಾಗಿದ್ದ ತಿಪ್ಪಣಾರ್ಯ ಎನ್ನುವ ಕವಿ ಈಗ್ಗೆ ಸುಮಾರು 160-170 ವರ್ಷ ಹಿಂದೆ ರಚಿಸಿದ ಗೇಯ ಕೃತಿ ಹನುಮದ್ವಿಲಾಸ. ಇದೊಂದು ಯಕ್ಷಗಾನ ರೀತಿಯ ಗೇಯ ಪ್ರಬಂಧ. ಎಂದರೆ ಅಭಿನಯ, ಗಾಯನ ಎಲ್ಲ ರೀತಿಯ ಪ್ರದರ್ಶನಕ್ಕೂ ಒದಗಲಿ ಅಂತ ರಚಿತವಾದದ್ದು. ಈಗ 50 ವರ್ಷ ಹಿಂದಿನವರೆಗೆ ತುಂಬ ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದ ಕೃತಿ ಇದು. ಹರಿಕಥಾಕಾರರಿಗಂತೂ ಇದೊಂದು ದೊಡ್ಡ ನಿಧಿಯೇ ಆಗಿತ್ತು. ಸುಂದರಕಾಂಡ ಮೊದಲಾದ ಹರಿಕಥೆ ಮಾಡುವವರು ತಪ್ಪದೆ ಹನುಮದ್ವಿಲಾಸದ ಹಾಡುಗಳನ್ನು ಬಳಸ್ತಾ ಇದ್ದರು. ಇನ್ನು ಹನುಮಂತನ ಸಾಹಸಮಯ ಜೀವನದ ಆಕರ್ಷಣೆಯಂತೂ ಇದ್ದೇ ಇದೆ. ಇಷ್ಟೆಲ್ಲ ಇದ್ದರೂ ಅದೇಕೋ ಗಾಯನ ವೇದಿಕೆಗಳಿಂದ ಈ ಶ್ರೇಷ್ಠ ಕೃತಿ ಅದೃಶ್ಯವಾಗಿಬಿಡ್ತು. ಹೇಗಾದರೂ ಇದನ್ನು ಪುನರುಜ್ಜೀವಿಸಬೇಕು ಅನ್ನುವ ಆಕಾಂಕ್ಷೆ 1970ರಲ್ಲಿ DVG ಅವರ ಮನಸ್ಸಿನಲ್ಲಿ ಮೂಡಿತು. ಅವರು ಈ ಕೃತಿಯನ್ನು ಪರಿಷ್ಕರಿಸಿ ಅಗತ್ಯ ಟಿಪ್ಪಣಿಗಳು ಹಾಗೂ ಸ್ವರಪ್ರಸ್ತಾರದೊಂದಿಗೆ ಸಿದ್ಧಪಡಿಸಿ ಹೊರತಗೊಂಬನ್ನಿ ಅಂತ ಅವರ ಆತ್ಮೀಯ ಮಿತ್ರರು, ಅಗ್ರಪಂಕ್ತಿಯ ಸಂಗೀತ ವಿದ್ವಾಂಸರೂ ಆಗಿದ್ದ ಗಾನಕಲಾ ಸಿಂಧು ಎನ್ ಚೆನ್ನಕೇಶವಯ್ಯ ಅವರನ್ನು ಕೋರಿದರು. ವಿದ್ವಾನ್ ಚೆನ್ನಕೇಶವಯ್ಯನವರು ಈ ವಿಶಿಷ್ಟ ಕೃತಿಯ ಸಾಂಪ್ರದಾಯಿಕ ಗಾಯನ ಕ್ರಮವನ್ನು ಖ್ಯಾತ ಪ್ರವಚನಕಾರ ವೇಣುಗೋಪಾಲದಾಸರಿಂದ ಕೇಳಿ ಸಂಗ್ರಹಿಸಿ ಕೃತಿಯ ಗಾಯನಕ್ಕೆ ಬೇಕಾದ ಎಲ್ಲ ಪರಿಕರಗಳನ್ನು ಬರೆದು ಸೇರಿಸಿ 1971ರ ವೇಳೆಗೆ ಸಿದ್ಧಪಡಿಸಿದ್ದರು. ಆದರೆ ಇಂತಹದೊಂದು ಕೃತಿಯನ್ನು ಪ್ರಕಟಿಸುವುದಕ್ಕೆ ಪ್ರಕಾಶಕರನ್ನು ಹೊಂದಿಸುವ ನಮ್ಮ ಪ್ರಯತ್ನಗಳು ಸಫಲ ಆಗಲಿಲ್ಲ. ಏತನ್ಮಧ್ಯೆ 1975ರಲ್ಲಿ DVG ಅವರ ಅವಸಾನವಾಯಿತು. ವಿದ್ವಾನ್ ಚೆನ್ನಕೇಶವಯ್ಯನವರು 1984ರಲ್ಲಿ ನಿಧನರಾದರು. ಚೆನ್ನಕೇಶವಯ್ಯನವರು ಹಸ್ತಪ್ರತಿಯನ್ನು ಅವರ ಶಿಷ್ಯ ಪ್ರಮುಖರಾದ ವಿದ್ವಾನ್ S ಶೇಷಾದ್ರಿ ಅವರಿಗೆ ಮುಂದೆ ಯಾವಾಗ ಸಾಧ್ಯವಾಗುತ್ತದೋ ಆಗ ಪ್ರಕಟಿಸು ಅಂತ ಹೇಳಿ ಅವರಿಗೆ ವಹಿಸಿದ್ರು. ಶ್ರೀ ಶೇಷಾದ್ರಿ ಅವರು ಇಲ್ಲಿ ಬಂದಿದ್ದಾರೆ. ಆಮೇಲೆ ವರ್ಷಗಳೇ ಕಳೆದವು. ಈಗ್ಗೆ 6-7 ವರ್ಷ ಹಿಂದೆ ಈ ಸಂಸ್ಥೆಯ ನಮ್ಮ ಕಾರ್ಯಕರ್ತ ಸಹಕಾರಿಗಳೊಬ್ಬರಿಂದ ಭಾಗಶಃ ನೆರವಿನ ಆಶ್ವಾಸನೆ ಬಂತು. ನನ್ನ ಆಸೆ ಮತ್ತೆ ಚಿಗುರಿತು. ಹೀಗೆ ಶ್ರೀ S ಶೇಷಾದ್ರಿ ಮತ್ತು ಮಲ್ಲೇಶ್ವರದ ಪುರೋಗಾಮಿ ಸಾಹಿತ್ಯ ಪ್ರಕಾಶನದ ಶ್ರೀ ಮಾವಿನಕೆರೆ ರಂಗನಾಥನ್ ಅವರ ಉತ್ಸಾಹದ ಪರಿಣಾಮವಾಗಿ ಈ ಅಪೂರ್ವ ಕೃತಿಗೆ 2003ರಲ್ಲಿ ಮುದ್ರಣ ಯೋಗ ದೊರಕಿತು. ನಮ್ಮ ಪರಿವಾರಕ್ಕೆ ಸೇರಿದವರು ಅತ್ಯಂತ ಪ್ರತಿಭಾವಂತರು ಆದ ವಿದ್ವಾನ್ S ಶಂಕರ್ ಅವರಲ್ಲಿ ಇಂತಹ ಜಟಿಲ ಸವಾಲುಗಳಿಗೆ ಸ್ಪಂದಿಸುವ ಸ್ವಭಾವ ಇರೋದರಿಂದ ನಾನು ಅವರ ಬೆನ್ನು ಹತ್ತಿದೆ. ಅವರು 1 ವರ್ಷದಿಂದ ಶ್ರಮಪಟ್ಟು ಸಂಯೋಜನೆ ಮಾಡಿದ್ದಾರೆ. ಹೀಗೆ ಇವತ್ತು ಮತ್ತು ನಾಳೆ ನಿಮ್ಮೆಲ್ಲರೊಡನೆ ಹನುಮದ್ವಿಲಾಸದಿಂದ ಆಯ್ದ ಕೆಲವು ಹಾಡುಗಳನ್ನು ಹಂಚಿಕೊಳ್ಳೋದು ಸಾಧ್ಯವಾಗಿದೆ. DVG ಅವರ ಮನಸ್ಸಿನಲ್ಲಿ ಮೂಡಿದ್ದ ಹಂಬಲ 40 ವರ್ಷಗಳ ನಂತರವಾದರೂ ಈಡೇರುತ್ತಾ ಇದೆ ಅನ್ನೋದು ಈ ಸಂಸ್ಥೆಯ ನಮಗೆ, ವಿದ್ವಾನ್ S ಶಂಕರ್ ಅವರಿಗೆ, ಸುಸಂಯೋಗದಿಂದ ನಮ್ಮೊಡನೆ ಇರುವ ಮಿತ್ರ ಶ್ರೀ S ಶೇಷಾದ್ರಿ ಅವರಿಗೆ ವಿಶೇಷ ಆನಂದವನ್ನು ತಂದಿದೆ ಅಂತ ಅರಿಕೆ ಮಾಡ್ತಾ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಕಲಾವಿದರನ್ನು ಪ್ರಾರ್ಥಿಸ್ತೇನೆ. ವಿದ್ವಾನ್ S ಶಂಕರ್ ಅವರಿಗೆ ಗಾಯನ ಸಹಕಾರ ವಿದ್ವಾನ್ P ಶಶಿಧರ ಮತ್ತು ಮಿತ್ರರಿದ್ದಾರೆ. ಅವರ ಪರಿಚಯವನ್ನು ಅವರು ಮಾಡಿಕೊಡ್ತಾರೆ. ಪಿಟೀಲ್ನಲ್ಲಿ ವಿದ್ವಾನ್ ಯಶಸ್ವಿ ಅವರು, ಕೊಳಲ್ನಲ್ಲಿ ವಿದ್ವಾನ್ ರಘುನಂದನ್ ಅವರು, ಮೃದಂಗದಲ್ಲಿ ವಿದ್ವಾನ್ ಬಾಲಕೃಷ್ಣ ಅವರು ಸಹಕಾರ ನೀಡೋರಿದ್ದಾರೆ.
ಆರಂಭಿಸೋದಕ್ಕೆ ಮುಂಚೆ ವಿದ್ವಾನ್ ಎಸ್ ಶೇಷಾದ್ರಿಯವರು ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಕೃತಜ್ಞತೆಯ ಸಂಕೇತವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಇಂದು ಶ್ರೀ ತಿಪ್ಪಣ್ಣಾರ್ಯ ಕವಿಶೇಖರರಿಂದ ರಚಿತವಾಗಿರುವ ಶ್ರೀ ಹನುಮದ್ ವಿಲಾಸ ಎಂಬ ಯಕ್ಷಗಾನದ ಗೇಯ ನಿರೂಪಣೆ ಮಾಡಲಿದ್ದೇವೆ. ಹೆಸರೇ ಸೂಚಿಸುವಂತೆ ರಾಮಭಕ್ತಾಗ್ರೇಸನಾದ ಶ್ರೀ ಆಂಜನೇಯನ ಕಥೆ ಇದು. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಹಾಗೂ ಸುಂದರಕಾಂಡಗಳ ನಿರೂಪಣೆ ಸುಲಭ ಶೈಲಿಯ ಕನ್ನಡ ಭಾಷೆಯಲ್ಲಿರುವ ಚಂಪೂ ಕಾವ್ಯ. ಮಾನ್ಯ ಶ್ರೀ ರಾಮಸ್ವಾಮಿಯವರು 5 ವರ್ಷಗಳ ಹಿಂದೆ ಸಂಗೀತ ವಿದ್ವಾನ್ ಚನ್ನಕೇಶವಯ್ಯನವರು ಸ್ವರಪಡಿಸಿದ ಅವರ ಶಿಷ್ಯರಾದ ಶೇಷಾದ್ರಿಯವರು ಸಂಪಾದಿಸಿ ಪ್ರಕಟಿಸಿರುವ ಪುಸ್ತಕವನ್ನು ಕೊಟ್ಟು ಅದನ್ನು ನಿರೂಪಣೆ ಮಾಡುವಂತೆ ಸಲಹೆ ಇತ್ತರು. 5 ವರ್ಷದ ನಂತರ ಅದು ಇಂದು ಕಾರ್ಯಗತವಾಗುತ್ತಿದೆ. ಈ ಸಂದರ್ಭದಲ್ಲಿ ನನ್ನ ಗುರು ಸಮಾನರಾಗಿದ್ದ ಪೂಜ್ಯ DVG ಅವರ ಶಿಷ್ಯರೂ ಆಗಿದ್ದ ದಿವಂಗತ ವಿದ್ವಾನ್ TN ಪದ್ಮನಾಭನವರನ್ನು ಸ್ಮರಿಸಲೇಬೇಕು. ಸರಿಯಾಗಿ 30 ವರ್ಷಗಳ ಹಿಂದೆ ವಿದ್ವಾನ್ ರಂಗನಾಥ ಶರ್ಮರು ಅರ್ಥ ಬರೆದಿರುವ ಸುಂದರಕಾಂಡದ ಪ್ರತಿಯನ್ನು ಆಶೀರ್ವದಿಸಿ ಪಾರಾಯಣ ಮಾಡುವಂತೆ ನನಗೆ ಇತ್ತರು. ಪಾರಾಯಣವನ್ನು ಅನೇಕ ಬಾರಿ ಮಾಡಿ ಪುರುಷಾರ್ಥಗಳನ್ನೂ ಪಡೆದೆ. ಈ ಪಾರಾಯಣದ ಫಲದಿಂದ ಹನುಮದ್ ವಿಲಾಸವನ್ನು ಸುಲಭವಾಗಿ ತಕ್ಕ ಮಟ್ಟಿಗೆ ಅರ್ಥ ಮಾಡಿಕೊಂಡೆ. ಇನ್ನು ಈ ಕಾವ್ಯದ ಕರ್ತೃ ಶ್ರೀ ತಿಪ್ಪಣ್ಣಾಚಾರ್ಯರ ಜೀವನದ ಸಂಕ್ಷಿಪ್ತ ವಿವರ ಅದನ್ನು ರಾಮಸ್ವಾಮಿಗಳು ತಿಳಿಸಿದ್ದಾರೆ. ಮುಮ್ಮಡಿ ಕೃಷ್ಣರಾಜೇಂದ್ರ ಭೂಪಾಲರಿದ್ದ ಕಾಲ 19ನೇ ಶತಮಾನದಲ್ಲಿದ್ದವರು. ಉಲುಚುಕಮ್ಮಿ ಎಂಬ ಮಾಧ್ವ ಬ್ರಾಹ್ಮಣ ಪಂಗಡದಲ್ಲಿ ಶ್ರೀರಂಗಾರ್ಯ ಗಿರಿಯಮ್ಮನವರ ಸುಪುತ್ರರಾಗಿ ಜನಿಸಿದರು. ಶ್ರೀಪಾದ ಮಠಕ್ಕೆ ಸೇರಿದವರು. ವಿಶ್ವಾಮಿತ್ರ ಗೋತ್ರಜರು, ಚಂದ್ರರಸಾರ್ಯರ ಶಿಷ್ಯರು. ಕೋಲಾರ ಜಿಲ್ಲೆಯ ನವಮಾಚನಹಳ್ಳಿಯ ಸುತ್ತಮುತ್ತಲಿನ 9 ಗ್ರಾಮಗಳ ಶಾನುಭೋಗರಾಗಿದ್ದ ಸರ್ಕಾರಕ್ಕೆ ಕರಸಂಗ್ರಹ ಮಾಡುತ್ತಿದ್ದವರು. ತನ್ನ ಮನೆದೇವರಾದ ಕದರಿ ಅನಂತಪುರ ಜಿಲ್ಲೆಯಲ್ಲಿರತಕ್ಕಂಥ ನರಸಿಂಹನ ಅಂಕಿತವನ್ನು ಬಳಸಿ ಖಾದ್ರಿ ನರಸಿಂಹ, ಖಾದ್ರಿ ನರಹರಿ ಎಂಬ ಅಂಕಿತದಿಂದ ಕವಿತ್ವ ಮಾಡಿರುತ್ತಾರೆ. ಹನುಮದ್ ವಿಲಾಸವಲ್ಲದೆ ಕುಚೇಲೋಪಾಖ್ಯಾನ, ಕಾಲಿಯ ಮರ್ದನ ಎಂಬ ಯಕ್ಷಗಾನಗಳನ್ನು, ಕೆಲವು ಹರಿಕಥೆಗಳನ್ನು, ವಿಷ್ಣುಪರವಾದ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಲಲಿತ ಪದಗಳಿಂದ ನಾನಾ ಅಲಂಕಾರಿಕ ಪ್ರಯೋಗಗಳಿಂದಿರುವುದು ಇವರ ರಚನಾ ವೈಖರಿ. ದಾಸ ಸಾಹಿತ್ಯದಲ್ಲಿ, ಮಧ್ವ ಸಿದ್ಧಾಂತದಲ್ಲಿ, ಸಂಗೀತದಲ್ಲಿ, ಯಕ್ಷಗಾನದಲ್ಲಿ ಅಪಾರ ಜ್ಞಾನ ಹೊಂದಿದ್ದವರು ತಿಪ್ಪಣ್ಣಾಚಾರ್ಯರು. ಶ್ರೀರಾಮನವಮಿ ಉತ್ಸವವನ್ನು ಬಹು ವಿಜೃಂಭಣೆಯಿಂದ ಆಚರಿಸುತ್ತಿದ್ದರು. ಇದಕ್ಕಾಗಿ ಊಂಛವೃತ್ತಿಯನ್ನು ಪಾಲಿಸಿ ಸಂಗ್ರಹಿಸಿದ ಧನ ದ್ರವ್ಯಗಳಿಂದ ಉತ್ಸವವನ್ನು ಅದ್ಧೂರಿಯಿಂದ ನೆರವೇರಿಸುತ್ತಿದ್ದರು. ವೃದ್ಧಾಪ್ಯದಲ್ಲಿ ಇದು ಸಾಧ್ಯವಾಗದಿದ್ದಾಗ ಶಾನಭೋಗಿಕೆಯಿಂದ ಸರ್ಕಾರಕ್ಕೆ ಜನರು ಕೊಟ್ಟ ಹಣವನ್ನು ಉಪಯೋಗಿಸಿದರ ಕಾರಣ ಇವರಿಗೆ ಕಾರಾಗೃಹ ಆಯಿತು, ವಾಸ ಆಯಿತು. ಅಲ್ಲಿಯೇ ಇವರು ರಾಮನಾಮ ಸ್ಮರಣೆ ಹಾಗೂ ಗ್ರಂಥ ರಚನೆಗಳಲ್ಲಿ ತೊಡಗಿದರಂತೆ. ಮುಮ್ಮಡಿ ರಾಜರ ಕನಸಿನಲ್ಲಿ ಓರ್ವ ವಾನರನ್ನು ಕಾಣಿಸಿಕೊಂಡು ತಮ್ಮ ಭಕ್ತನಿಗೆ ಕಾರಾಗೃಹದಿಂದ ವಿಮೋಚನೆ ಮಾಡುವಂತೆ ಸೂಚಿಸಿದಾಗ ಪ್ರಭುಗಳು ತಿಪ್ಪಣ್ಣಾರ್ಯರ ಕ್ಷಮೆ ಯಾಚಿಸಿ ಅವರನ್ನು ಬಿಡುಗಡೆ ಮಾಡಿ ಅವರನ್ನು ಮೈಸೂರಿಗೆ ಆಹ್ವಾನಿಸಿ ಆಶ್ರಯ ಕೊಟ್ಟರಂತೆ. ಇಂತಹ ಪರಮ ಭಕ್ತಾಗ್ರೇಸರಾದ ತಿಪ್ಪಣ್ಣಾಚಾರ್ಯರು ರಚಿಸಿರುವ ಹನುಮದ್ ವಿಲಾಸವೆಂಬ ಯಕ್ಷಗಾನ ರೂಪದಲ್ಲಿರುವ ಈ ಕಾವ್ಯದ ಗೇಯ ನಿರೂಪಣೆ ಮಾಡುವ ಸಾಹಸಕ್ಕೆ ನಾವೆಲ್ಲ ಹೊರಟಿದ್ದೇವೆ. ಕಾವ್ಯದ ಗಾತ್ರದಿಂದ, ಸಮಯ ಅಭಾವದಿಂದ ಎಲ್ಲವನ್ನೂ ತಾಳಕ್ಕೆ ಹೊಂದಿಸುವುದು ಕಷ್ಟವಾದ ಕಾರಣ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ತಾಳದಲ್ಲಿ ನಿರೂಪಣೆ ಮಾಡಲಾಗುತ್ತದೆ. ಮಿಕ್ಕ ಹಾಗೆ ಗಮಕವಾಚನ ಪದ್ಧತಿಯಂತೆ ರಾಗಮಾಲಿಕೆಯಲ್ಲಿ ನಿರೂಪಣೆ ಆಗಲಿದೆ. ನನಗೆ ಸಹಾಯ ಮಾಡಲು ನನ್ನ ಶಿಷ್ಯರು 2 ತಿಂಗಳ ಕಾಲ ಸತತ ಅಭ್ಯಾಸ ಮಾಡಿ ಇಂದು ನನ್ನೊಂದಿಗೆ ಹಾಡಲಿದ್ದಾರೆ. ಶ್ರೋತೃಗಳಲ್ಲಿ ಒಂದು ಕಳಕಳಿ ವಿನಂತಿ: ಸಂಗೀತದಲ್ಲಾಗಲಿ ಸಾಹಿತ್ಯದಲ್ಲಾಗಲಿ ನಿರೂಪಣಾ ದೋಷವಿರಲು ಸಾಧ್ಯ ಉಂಟು. ಕಾರ್ಯಕ್ರಮದ ನಂತರ ಅದನ್ನು ತಿಳಿ ಹೇಳಿದರೆ ತಿದ್ದಿಕೊಳ್ಳಲು ನನ್ನನ್ನು ಸೇರಿಸಿಕೊಂಡು ಎಲ್ಲರೂ ಸಿದ್ಧರಿದ್ದೇವೆ. ಶಿಷ್ಯರಾದರೂ ವಿದ್ಯಾರ್ಥಿಗಳು ಬಿಡುವಲ್ಲದವರ ಪಾಠ ಪರೀಕ್ಷೆಗಳಲ್ಲಿ ತೊಡಗಿಸಿಕೊಂಡಿದ್ದರಿಂದ ಈ ಒಂದು ವಿನಂತಿ ಅನಿವಾರ್ಯ ಆಗಿದೆ. ಇನ್ನು ಶಿಷ್ಯರ ಪರಿಚಯ: ಚಿರಂಜೀವಿಗಳಾದ ಪಿ ಶಶಿಧರ, HN ಶಶಿಧರ, ಗಿರಿಧರ, ಕೃಷ್ಣ, ವಿನಯ್, ರೋಹಿತ್ ಭಟ್, ಗೋವಿಂದ, ಸುಶ್ರುತ, ನಿರಂಜನ. ನಾಳೆಯ ದಿವಸ ಸೀತಾ ಪಾತ್ರಧಾರಿಯಾಗಿ ನೆರವು ನೀಡಲು ವಿದ್ಯುಷಿ ವಸುಧಾ ಬಾಲಕೃಷ್ಣ ಬರಲಿದ್ದಾರೆ. ಪಕ್ಕವಾದ್ಯ ಸಹಕಾರವನ್ನು ನುಡಿತಿರುವರು ಪಿಟೀಲಿನಲ್ಲಿ ಯಶಸ್ವಿ ಸುಬ್ಬರಾವ್,
ವಿದ್ವಾನ್ ರಘುನಂದನ್ ಕೊಳಲು, ಎಸ್ ವಿ ಬಾಲಕೃಷ್ಣ ಮೃದಂಗ ಸಹಕಾರ ನೀಡಲಿದ್ದಾರೆ. ಇಂದು ಹನುಮಂತನ ಜನನದಿಂದ ಹಿಡಿದು ಲಂಕಾ ಪ್ರವೇಶ ಕಥಾಭಾಗವನ್ನು ನಿರೂಪಣೆ ಮಾಡಲಿದ್ದೇವೆ. ತಮ್ಮ ತಾಳ್ಮೆಯನ್ನು ಎದುರು ನೋಡುತ್ತಾ ನಮಸ್ಕಾರಗಳೊಂದಿಗೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಶ್ರೀಮತ್ಖಾದ್ರಿ ನೃಸಿಂಗನ ಕಾಮಿತ ಫಲವೀವ ಸತ್ಕೃಪಾ ಪಾಂಗನ ಕಾಮಿತ ಫಲವೀವ ಸತ್ಕೃಪಾ ಪಾಂಗನ ಲಕ್ಷ್ಮೀ ಮಾನಸಾಬ್ಜ ಭೃಂಗನ ಲಕ್ಷ್ಮೀ ಮಾನಸಾಬ್ಜ ಭೃಂಗನ ನಾಮನದೊಳ್ನೆನವೇ ಸುಂದರಾಂಗನ ಮುದದಿಂ ಮನದೊಳ್ನಾನೆನವೇ ಶ್ರೀಮತ್ಖಾದ್ರಿ ನೃಸಿಂಗನ ಕಾಮಿತ ಫಲವೀವ ಸತ್ಕೃಪಾ ಪಾಂಗನ ಲಕ್ಷ್ಮೀ ಮಾನಸಾಬ್ಜ ಭೃಂಗನ ನಾಮನದೊಳ್ನೆನವೇ ಸುಂದರಾಂಗನ ಮುದದಿಂ ನಾಮನದೊಳ್ನೆನವೇ Jaya Ramachandra
ಪದ್ಮಾಕ್ಷಿ ಪದ್ಮಸಂಭವೇ ಪದ್ಮಾಲಯೇ ಪದ್ಮಪಾಣಿ ಪದ್ಮಪದಯುಗೇ ಪದ್ಮಾನನೇ ಮನ್ಮಾನಸ ಪದ್ಮದಿ ನೆಲೆಗೊಂಡು ನಮ್ಮ ಪಾಲಿಸು ಜನನೀ ಪದ್ಮಾಕ್ಷಿ ಪದ್ಮಸಂಭವೇ ಪದ್ಮಾಲಯೇ ಪದ್ಮಪಾಣಿ ಪದ್ಮಪದಯುಗೇ ಪದ್ಮಾನನೇ ಮನ್ಮಾನಸ ಪದ್ಮದಿ ನೆಲೆಗೊಂಡು ನಮ್ಮ ಪಾಲಿಸು ಜನನೀ 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 ಜನನೀ. ಶರಣು 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 ಮಹಾಂಜನೇಯನೇ ಶರಣು ಸುರಮುನಿಗೇಯನೇ ಶರಣು ನಿರುಪಮ ಭಾಗದೇಯನೇ ಶರಣು ಶುಭ ಸಮುದಾಯನೇ ಶರಣು 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 ಮಹಾಂಜನೇಯನೇ ಶರಣು ಸುರಮುನಿಗೇಯನೇ ಶರಣು ನಿರುಪಮ ಭಾಗದೇಯನೇ ಶರಣು ಶುಭ ಸಮುದಾಯನೇ ಶರಣು 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 ರಾಮ ಕಾರ್ಯಾಂಬೋಜಮಿತ್ರನೇ ರಾಮಣೀಯ ಚರಿತ್ರನೇ ಹೇಮ ಕುದರ ಸಮಾನ ಗಾತ್ರನೇ ಸ್ವಾಮಿ ಮಾರುತ ಪುತ್ರನೇ ರಾಮ ಕಾರ್ಯಾಂಬೋಜಮಿತ್ರನೇ ರಾಮಣೀಯ ಚರಿತ್ರನೇ ಹೇಮ ಕುದರ ಸಮಾನ ಗಾತ್ರನೇ ಸ್ವಾಮಿ ಮಾರುತ ಪುತ್ರನೇ ಶರಣು 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 ವನದಿಯನ್ನು ಲಂಘಿಸಿದ ಧೀರನೆ ಧನುಜ ನಗರ ವಿಹಾರನೆ ಜನಕ ಜಾಶೋಕಾಪಹಾರನೆ ವಿನುತ ಪ್ರವಗಾಕಾರನೆ ವನದಿಯನ್ನು ಲಂಘಿಸಿದ ಧೀರನೆ ಧನುಜ ನಗರ ವಿಹಾರನೆ ಜನಕ ಜಾಶೋಕಾಪಹಾರನೆ ವಿನುತ ಪ್ರವಗಾಕಾರನೆ ಶರಣು 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 ಅದ್ರಿಧರ ವರ ಮಂದಹಾಸನೆ ಕ್ಷುದ್ರ ದೈತ್ಯ ವಿನಾಶನೆ ಭದ್ರದಾಯಕ ಚಿದ್ವಿಲಾಸನೆ ಕಾದ್ರಿದ್ ಹರಿಯ ದಾಸನೆ ಅದ್ರಿಧರ ವರ ಮಂದಹಾಸನೆ ಕ್ಷುದ್ರ ದೈತ್ಯ ವಿನಾಶನೆ ಭದ್ರದಾಯಕ ಚಿದ್ವಿಲಾಸನೆ ಕಾದ್ರಿದ್ ಹರಿಯ ದಾಸನೆ ಶರಣು 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 ಶ್ರೀಕಾದ್ರಿಂದ್ರಹರಿಯಂ ಚಿತ್ತಾಂಬುಜದೊಳಿಟ್ಟು ವಿಘ್ನ ವಿಚ್ಛೇದನಂ ವಿನುತಿ
ಕುಶಲವರ್ಗೆ ವರವಾಲ್ಮೀಕಿ ಮುನಿ ಪ್ರವರ ರಚಿಸಿ ಪೇಳಿದ ಶುಭಮಾದಿ ಕಥೆಯ ಸೂತ ಪೌರಾಣಿಕನು ವರಶೌಲಕಾದಿ ಮುನಿಗಳಿಗೊರೆದಂ ತತ್ಕಥಾಕ್ರಮವೆಂತೆನೆ ನಾರಾಯಣನ ದಿವ್ಯನಾಭೀ ಕಮಲದಿಂದ ಬ್ರಹ್ಮ ಜನಿಸಿದನು. ಆ ಬ್ರಹ್ಮನಿಂದ ಕಶ್ಯಪ ಬ್ರಹ್ಮನುದ್ಭವನಾದ ಆತಂಗೆ ರಾಣಿಯರ್ ದಕ್ಷಿಣಾತ್ಮಜಯರೊಳಗೆ ಸತಿ ಕುಶಸ್ಥಳಿಯೆಂಬ ಜಲಜಾಕ್ಷಿಯುದರದೋಳ್ ಕಿಷ್ಕೆಯೆಂಬುವ ಮಹಾಕೀಶನಾದ ಆತಂಗೆ ಋಕ್ಷನಾಮಕ ವನರಾಧೀಶನು ಆತಂಗೆ ವಾಲಿ ಸುಗ್ರೀವರುಗಳು ಪುತ್ರರಾದರು. ಅಂಜನಾದೇವಿ ಪುತ್ರಿಯೀ ಸುತಯನಿತ್ತು ಕೇಸರಿಯೆಂಬ ಕಪಿಕುಲಾಧಿನಾಥಂಗೆಯ ಕನ್ಯೆ ಸುಗುಣೆ ಸಾಧ್ವಿಯನುತ ವರವಿತ್ತ ಪವಮಾನ ತನಯನಾಗೆ ಪವಮಾನ ತನಯನಾಗೆ ಎಳೆದಳಿರಂದದಿ ಥಳಥಳಿಸುವ ದೇಹ ಗಳದಲ್ಲಿ ನವರತ್ನಗಳ ಹಾರ ಶಿರದಲ್ಲಿ ಪೊಳೆವ ಕಿರೀಟ ಕುಂಡಲ ಕರ್ಣ ಕಟಿಸೂತ್ರ ವಿಲಸಿತ ಕೃಪೆಯು ಜ್ವಲಿಸುವ ಉಪವೀತ ಜಲಗು ಸಾಲಂಕಾರ ದೇಹದಲ್ಲಿ ಪುಟ್ಟುತ್ತ ಸೂರ್ಯನ ಫಲವೆನುತ ಲಂಘಿಸುತ್ತ ವೇಗದಲ್ಲಿ ಕಬಳಿಸುತ್ತಲಿರಲ ಬಲನಿಷೂದನ ನೋಡಿ ರೋಷದಲ್ಲಿ ಘಾತಿಸಲು ವಜ್ರದಿ ಬಳಲು ತಲಿ ಮೂರ್ಛೆಯಲಿ ಬೀಳಲು ತಿಳಿದು ಪವನನು ಮುನಿದನಾಕ್ಷಣ ಪರಮೇಷ್ಠಿ ಮೊದಲಾಗಿ ಇರುವೆಯ ಪರ್ಯಂತ ಇರುವ ದೇಹಗಳೊಳಗಿರುವ ಪ್ರಾಣಾಶುಗವಿರದಂತೆ ಸೆಳೆಯುತ್ತಲಿರೆ ಬ್ರಹ್ಮಾದ್ಯರು ಪೋಗಿ ಹರಿಗೆ ಭಿನ್ನಯಿಸಲು ಸುರರೊಡಗೂಡಿ ಶ್ರೀಧರನು ಮಾರುತನೈದಿ ಕುಸ್ತರಿಸಿ ಮಾರುತಿಯ ನೆಬ್ಬಿಸಿ ವರಗಳಿತ್ತರು ನಿರ್ಜರರು ಬೆರಸಿ ಸದ್ವಜ್ರಕಾಯವು ವರ ಚಿರಂಜೀವತ್ವವಾದರಿಸಿ ಮೇಲ್ಕಾಮರೂಪಾದ್ಯುರು ತರದ ಸರ್ವಾರ್ಥ ಸಿದ್ಧಿಯ ಕರುಣಿಸಿದ ಬಳಿಕ
ಮರುಚುತ ಹನುಮಂತನುದೇಶಿದನು. ದೀಕ್ಷೆಗೈದು ಪೂರ್ಣಕಾಮನಾದ ಮಹಾತ್ಮ ವಿನೋದಿ ಸುಗ್ರೀವನಲ್ಲಿ ಸಖ್ಯವನು ಮಾಡುತ್ತ ಪರಮಾಹ್ಲಾದದಿಂದಲಿ ತಂದೆ ತಾಯಿಗಳನ್ನು ಸೇವಿಸುತ್ತ ನಿರ್ಮಲವಾದ ಮನದಲ್ಲಿ ಮಾಡಿ ಭಕ್ತಿಯನು ಕಾತ್ರಿನು ಸಿಂಗನ ಪಾದ ದರ್ಶನವಾಗಬೇಕೆಂದ ದಯಾನಿಧಿ ಬಯಸುತ್ತಿದ್ದನು. ಹನುಮಂತನುದಿಸಿದನು. ಇಂತು ಮರುತ್ಕುಮಾರನಿರಲಿತ್ತ ದಶಾಸ್ಯನ ಬಾಧೆಯಿಂದಲೇ ಅತ್ಯಂತ ವಿಷಾದದಿಂದ ಜಮುಖಾಮರರೆಲ್ಲ ಪಯೋಧಿಯೈದಿ ಶ್ರೀಕಾಂತಗೆ ಪೇಳೆ ಭಕ್ತರನ್ನು ಕಾಯುವುದಕ್ಕೋಸ್ಕರ ಧಾತ್ರಿಯೋಳ್ ಘನಧ್ವಾಂತ ವಿದಾರನನ್ವಯದಿ ಪಂಕ್ತಿರಥಾತ್ಮಜನಾದ ಮಾಧವಂ 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 ಶ್ರೀ ಮಹಾಶ್ರೀನಿವಾಸನು ರಾಮಾವತಾರವ ಧರಿಸಿದನೊಲವಿಲಿ ಶ್ರೀ ಮಹಾಶ್ರೀನಿವಾಸನು ರಘುರಾಮಾವತಾರವ ಧರಿಸಿದನೊಲವಿಲಿ ಶ್ರೀ ಮಹಾಶ್ರೀನಿವಾಸನು ಬಾಲತ್ವದಲ್ಲಿ ತಾಟಕಿ ಎಂಬ ದೈತ್ಯಳ ಸೋಲಿಸಿ ಗಾಧೇಯನ ಮಖವ ಪಾಲಿಸಿ ಪತಿಯ ಶಾಪದಿ ಕಲ್ಲಾಗಿದ್ದವಳ ಬಾಲೆಯ ಮಾಡಿ ಭೂಪಾಲರ ಜರಿದಿರ್ದ ಶೂಲಿಯ ಬಿಲ್ ಮುರಿದು ಶ್ರೀ ಸತಿಯಾದ ಬಾಲಿಕಾಮಣಿಗೊಲಿದು ಮೇಲ್ಜಮದಗ್ನಿ ಬಾಲಾಗ್ರಣಿಯ ಗೆಲಿದು ತಂದೆಯ ನುಡಿಲಾಲಿಸುತ್ತಲಿ ಪೊರೆದು ಸನ್ಮುನಿವೇಶಶಾಲಿಯಾಗುತ್ತಲಿ ಅನುಜ ಸೀತಾಲೋಲಲೋಚನೆ ಸಹಿತ ಗಂಗಾಕೂಲಗುಹನಿಂದಾಂಟಿ ಪರಮ ವಿಶಾಲವನವನು ಪೊಕ್ಕರಾಘವ ಶ್ರೀ ಮಹಾಶ್ರೀನಿವಾಸನು ಭರತಗೆ ಪಾದುಕೆ ಇತ್ತು ವಿರಾಧನ ತರಿದು ಘೋರ ದಂಡಕಾರಣ್ಯದಿ ವರಮುನಿಗಳಿಗ ಭಯವ ಕೊಟ್ಟು ಅಗಸ್ತ್ಯನ ಶರಚಾಪಗಳ ಸಂಗ್ರಹಿಸಿ ಶೂರ್ಪನಖಿ ಬಂಧುರ ನಾಸಿಕವ ಛೇದಿಸಿ
ಖರಾದಿಯೋಧರುಗಳ ಸಂಹರಿಸಿ ದುರ್ಮದ ಕಾಕಾಸುರನೊಂದಕ್ಷಿಯ ಶಿಕ್ಷಿಸಿ ಮಾಯಾಮೃಗ ಬರಲದ ಕತ್ತರಿಸಿ ಸೀತೆಯನಪಹರಿಸಿ ರಾವಣ ಪೋಗೆ ಗಹನದಿ ಚರಿಸುತ್ತಲಿ ಜಾನಕಿಯ ಕಾಣದೆ ತಿರುಗುತ್ತ ಜಟಾಯುವಿಗೆ ಮೋಕ್ಷವ ಕರುಣಿಸಿದ ಕಾರುಣ್ಯ ಸಾಗರ ರಘುರಾಮ. ಹಿಂಗದೆ ಶಬರಿಯ ಭಕ್ತಿಭಾವಕ್ಕೆ ಮೆಚ್ಚಿ ಮಂಗಳಕರ ಪಂಪಾ ಕ್ಷೇತ್ರದಲ್ಲಿ ಗಂಗೆಯಂದದ ತೀರ್ಥದಲ್ಲಿ ಮಿಂದು ನಿತ್ಯ ಕರ್ಮಂಗಳಾಚರಿಸಿ ಮೇಲ್ ಋಷ್ಯ ಮೂಕದಿ ರಘುಪುಂಗವರ್ಸಾರಿರಲು ಕಾಣುತ್ತ ಪತಂಗಜ ಭಯಗೊಳ್ಳಲು ರಾಘವರಂತರಂಗವ ಬೆಸೆಗೊಳ್ಳಲು ಬೇಗದೋಳ್ ವಜ್ರಾಂಗನ ಕಳುಹಿಸಲು ಸಂತೋಷದಿ ತುಂಗ ವಿಕ್ರಮನಾದ ಸುಗುಣ ತರಂಗ ಮಾರುತಿ ಎಂಬ ನೂತನ ಭೃಂಗ ಸಾರುತಿರ್ದ ಖಾದ್ರಿ ನೃಸಿಂಹನಂಘ್ರಿ ಸರೋಜ ಯುಗಳವ. ಇಂತು ಬರುವ ಹನುಮಂತನಂ ಕಂಡು ಶ್ರೀರಾಮನೋಳ್ ಲಕ್ಷ್ಮಣನೇನೆನ್ನುತ್ತಿರ್ದನೆನೇ ಶ್ರೀ ರಘುಪತಿ ಇವನಾರೋ ವನಚರಾಕಾರದಿರುವನು ಇವನಾರೋ ಪೊಳವ ಕಿರೀಟ ಕುಂಡಲ ಮುಖ್ಯ ಭೂಷಣಗಳ ಧರಿಸಿಹ ನಿರ್ಮಲ ದೇಹದಲ್ಲಿ ಇರುವನು ಇವನಾರೋ ಸುಮಹಿತ ಪ್ರಥಮಾಶ್ರಮ ಚಿಹ್ನಗಳಿವೆ ಕಮನೀಯಾಂಗದಿ ಕಮಲದಳಾಕ್ಷ ಖಳಿಲೆನೆಯಮ್ಮಯ ಬಳಿಗೆ ಬರುವ ಬಗೆ ತಿಳಿಯುತ್ತಲಿದೆ ನೋಡಲು ಗಮನದಲ್ಲಿ ಪರಿಕಿಸಲೆನಗೀ ಪರಿತೋರುತ್ತಲಿದೆ ಕರುಣಿಸಿ ನೀನೊಡುರು ಕರುಣಾಬ್ಧಿಯೇ ರಘುಪತಿ ಎನ್ನುತ್ತಾ ಲಕ್ಷ್ಮಣ ಭಿನ್ನಹವನು ಮಾಡಲು ಕೇಳಿ ನೋಡಿ ಅಹುದಹುದೈ ಲೋಚನಗಳಿಗಾಯ್ತಾನಂದವೋ ವನಚರದಿಂತಿರುವುದರಿದು ವನದುರ್ಗಗಳೋ ಇಂತಿವರು ನುಡಿಯೇ ದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ
ಕರಿವರದ ಲಕ್ಷ್ಮೀ ವಿನೋದ ಆದಿಪುರಿ ಹರಿಗೆ ಪ್ರತ್ಯಕ್ಷವಾದ ಕರಿವರದ ಲಕ್ಷ್ಮೀ ವಿನೋದ ಆದಿಪುರಿ ಹರಿಗೆ ಪ್ರತ್ಯಕ್ಷವಾದ ಪ್ರತ್ಯಕ್ಷವಾದ ಪ್ರತ್ಯಕ್ಷವಾದ. ಎಂತಂತರಂಗದೋಳ್ ಹನುಮಂತಂ ತಿಳಿದು ಬರುತ್ತ ಬರುತ್ತ ರಾಮನ ಪುಣ್ಯನಾಮನ ಸುರೌಘ ಲಲಾಮನ ದಿವ್ಯ ಸದ್ಗುಣಸ್ತೋಮನ ಪೂರ್ಣಕಾಮನ ಸುರಾರಿ ವಿರಾಮನ ತುಂಗ ವಿಕ್ರಮೋದ್ದಾಮನ ಸಾರ್ವಭೌಮನ ಖರಾದಿ ಸುರಾರಿ ಸಮೂಹ ಖಂಡನೋದ್ಭೀಮನ ಭಕ್ತಪಾಲನ ರಘೂಧ್ವಹ ರಾಮನ ಕಂಡವಾಯುಜಂ ಸಂಪಗೆಯ ಮರದ ನೆಳಲಿನ ಕಂಪಿನ ತಳಿರನು ಪರ್ಬಿತಮ್ಮನ ತೊಡೆಯೋಳ್ ಇಂಪಲಿ ಬಹವ ಸುನಿದ್ರಯ ಸೋಂಪಿಲಿ ಮಲಗಿರುವ ಹರಿಯ ಕಂಡ ಕಪೀಂದ್ರ ಶ್ರೀರಾಮನ ಮಾರುತಿ ನೋಡಿದ ಶ್ರೀರಾಮನ ಮಾರುತಿ ನೋಡಿದ ಶ್ರೀರಾಮನ ಮಾರುತಿ ನೋಡಿದ ಶ್ರೀರಾಮನೆ ಲಕ್ಷ್ಮೀ ನಾರಾಯಣನೆಂದು ದೂರದಿಂದಲಿ ವಂದನೆ ಮಾಡಿದ ಶ್ರೀರಾಮನೆ ಲಕ್ಷ್ಮೀ ನಾರಾಯಣನೆಂದು ದೂರದಿಂದಲಿ ವಂದನೆ ಮಾಡಿದ ಶ್ರೀರಾಮನ ಮಾರುತಿ ನೋಡಿದ ಶ್ರೀರಾಮನ ಮಾರುತಿ ನೋಡಿದ ಜಲದಾಭಗಾತ್ರನ ಜಲಜಾತನೇತ್ರನ ವಿಲಸಿತ ಸಂಪೂರ್ಣ ವಿಧುವಕ್ತ್ರನ ಬಹು ಸುಪವಿತ್ರನ ಬಲು ಸುಚರಿತ್ರನ ಒಲಿದು ಸುತ್ತಿದ ನಿಲುವು ಕೆಂಜಡೆಯ ಲಘುರತ್ನ ಕಿರೀಟದಂದದಿ ಚೆಲುವ ಶಿರದಲ್ಲಿ ಪೊಳೆಯುವನ ಮಂಜುಳ ಸುಕುಂತಲನ ಶ್ರೀರಾಮನ ಮಾರುತಿ ನೋಡಿದ ಮೃಗಮದ ಪಾಲನ ಮುಕುರ ಕಪೋಲನ ಬಿಗಿದುಟ್ಟ ಚೀರ ವಲ್ಕಲ ಚೇಲನ ಸುಗುಣ ವಿಶಾಲನ ಶುಭಕರ ಶೀಲನ ಸೊಗಸು ನಗೆ ಮಿಗೆ ನಗೆ ಮೊಗದಿ ಭ್ರೂಯುಗದ ಕುಡಿಮೀಸಗಳ ಕುಂದದ ಮುಗುಳು ಪಲ್ಗಳ ಚಿಗುರು ದುಟಿ ಸಂಪಿಗೆಯ ನಾಸಿಕನ ಶ್ರೀರಾಮನ ಮಾರುತಿ ನೋಡಿದ
ಕರುಣಾಕಟಾಕ್ಷನ ವರಪೀನವಕ್ಷನ ದರಕಂಧರನ ಸುರುಚಿರಕಕ್ಷನ ಸುರಗಣಪಕ್ಷನ ಸಾಧುಜನರಕ್ಷನ ನಿರುಪಮಾಭಯಕರ ಸರೋಜನ ಕರಿಕರದ ಓಲ್ ಮೆರವ ಬಹು ಸುಂದರದಿ ತೋರ್ಪ ಆ ಜಾನುಬಾಹು ಸ್ಫುರಿತ ವಿಗ್ರಹನ ಶ್ರೀರಾಮನ ಮಾರುತಿ ನೋಡಿದ. ಕಲಕೀರ ಭಾಷಣ ಕಮನೀಯ ವೇಷನ ಎಳೆ ತುಳಸಿ ಸರಗಳ ಭೂಷಣ ಖಳಜನ ಶೋಷಣ ಕವಿಗಣ ಪೋಷಣ ಸುಳಿಯ ನಾಭಿ ತ್ರಿವಳಿಯುತ ನಿರ್ಮಲ ತಳೋದರ ಸೆಳೆ ನಡುವ ಪ್ರಜ್ವಲಿಪ ತೊಡೆಗಳ ಜಾನು ಜಂಘೋಜ್ವಲ ಪದಾಂಬುಜನ ಶ್ರೀರಾಮನ ಮಾರುತಿ ನೋಡಿದ. ಮುನಿಜನ ಪ್ರೇಮನ ಘನ ಪುಣ್ಯನಾಮನ ಚಿನ್ಮಯ ಶ್ರೀ ಖಾದ್ರಿಪುರಿ ಧಾಮನ ವಿನಮಿತ ಸೋಮನ ಧನುಜ ವಿರಾಮನ ಅನುಜನನುಪಮ ತೊಡೆಯ ತಲೆಗಿಂಬಿನಲಿ ಶಯನಿಸಿ ಮುದದಿತಾ ಬಹು ಧನುದಯಾಪಾಂಗದಿ ನಿರೀಕ್ಷಿಸುವನ ಜಗನ್ಮಯನ ಶ್ರೀರಾಮನ ಮಾರುತಿ ನೋಡಿದ. ಇಂತನಂತ ತಲ್ಪನಂತಿರ್ಪ ಸೀತಾಕಾಂತನಂ ಜ್ಞಾನವಂತನಾದ ಹನುಮಂತಂ ಕಾಣಲು ಎದ್ದು ಕುಳಿತಿದ್ದ ದಯಾ ಸಮುದ್ರನಾದ ಭದ್ರಾತ್ಮಕನಾದ ಶ್ರೀರಾಮಚಂದ್ರಂಗೆ ನಯ ಭಯ ಭಕ್ತಿಯುಕ್ತನಾಗಿ ತಂದಿದ್ದ ಕಂದ ಮೂಲ ಫಲ ಪುಷ್ಪಾದಿಗಳಂ ಕಾಣಿಕೆಯಂ ಸಮರ್ಪಿಸಿ ಪ್ರದಕ್ಷಿಣ ಪೂರ್ವಕನಾಗಿ ಸಾಷ್ಟಾಂಗ ನಮಸ್ಕಾರಗಳಂ ಮಾಡಿ ಸುಮುಖವಾದ ಸುಮುಖದೋಳ್ನಿಂದು ನಿಟಿಲ ತಟ ಘಟಿತ ಕರಪುಟನಾಗಿ ಅರಬಿರಿದ ತಾವರೆಯಂತೆ ಅರೆದೆರೆದ ಕಣ್ಗಳೋಳ್ ಮಹದಾನಂದಾಶ್ರುಬಿಂದು ಸಂದೋಹಗಳು ಉದುರುತ್ತಿರಲು ಏನೆಂದು ಸ್ತೋತ್ರಮಂ ಮಾಡುತ್ತಿರ್ದನೇನೇ ಶ್ರೀಮದ್ ರಘುಕುಲ ನಾಯಕ ಜಯ ಜಯ ಕಾಮಿತ ಶುಭ ಫಲದಾಯಕ ಪರಮಾತ್ಮ ಹರಿ ಕೇಶವ ಜಯ ಜಯ ಹರಿ ಹರಿ ಸೈಭವ ಕ್ಲೇಶವ ಕರುಣಾಕರ ನಾರಾಯಣ ಜಯ ಜಯ ವರದ ನಿಗಮ ಪಾರಾಯಣ ಭಕ್ತ ಜನ ಪ್ರಿಯ ಮಾಧವ ಜಯ ಜಯ ಮುಕ್ತ ಜನಾಶ್ರಯ
ನಾಡೆಂಬಿಡಬೇಡ ಸುಕೃಷ್ಣನೇ ಮಂಗಳ ಮಹಿಮರ ಭೂದ್ಭವ ಜಯ ಜಯ ಮಂಗಳ ಖಗಪತಿ ವಾಹನ ಮಂಗಳ ಜಲದ ಸಮಾಂಗನೆ ಜಯ 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 ಮಂಗಳ ಖಾದ್ರಿ ನೃಸಿಂಗನೇ ಜಯ ಜಯ ಇಂತು ಚತುರ್ವಿಂಶತಿ ನಾಮಗಳಿಂದಲೂ ಸಂತಸದಲ್ಲಿ ಹನುಮಂತ ಭಕ್ತಿಯೊಳು ರಾಮನ ತುಸಿಸಿದ ಈ ಜಯರಗಳೆಯ ಪ್ರೇಮದಿ ಪೇಳಿದ ಕೇಳಿದವರ ದಯದಿಂದಲೀ ಮರೆಯದೆ ಮಾರುತನನು ಗಣನು ಚಂದದಿ ಪರಮಾನಂದದಿ ಪೊರೆವನು ಚಂದದಿ ಪರಮಾನಂದದಿ ಪೊರೆವನು ಚಂದದಿ ಪರಮಾನಂದದಿ ಪೊರೆವನು. ಈ ಪ್ರಕಾರದಿಂ ಸ್ತೋತ್ರವಂ ಮಾಡಿದ ಪಾವನನಂ ಪಾವನಾಂಗನಾದ ರಘುಪುಂಗವಂ ನೋಡಿ ಪರಮಾನಂದ ಭರಿತನಾದಂ ಬಳಿಕೆಂತನೇ. ಶ್ರೀರಮ್ಯಮಾಗಿ ಭಾಸಿತ ಸರೋವರದೇ ನೀರಜತನಗೆ ತಾನುದಯಮಾದಂತೆ ರಂಜಿಸುತ್ತಿರುವ ಮೇಲಿಕ್ಷುದಂಡದಲ್ಲಿ ಮಂಜುಳಾಯತಮಾದ ಮಧುವಿಟ್ಟ ತರದಿ ವಿನುತಿಗಲ್ಯಲ ಮೂಲ್ಯ ವಿಲಸಿತ ರತ್ನ ಕನಕದಿಂ ಖಚಿತಮಾಗಿರುವ ಭಾವದಲ್ಲಿ ಯಾವಾಗಲವನ ಸಂಸ್ಮರಣೆಯಂ ಮಾಡಿ ಪಾವನಮಾದ ಮೇಲಷ್ಟಿ ಸಿದ್ಧಿಗಳು ದೊರಕುಂಬುದ ಮಹಾಪುರುಷಾಂಜನೇಯ ಪರಮಾತ್ಮನಃ ರಾಮಭದ್ರಮೂರುತಿಯ ಚರಣಾಂಬುಜಂಗಳ ಸಂದರುಶನಾಂತ ವರಬುದ್ಧಿ ಮುಖ್ಯಮಾಗಿಹ ಯೋಗ್ಯತೆಗಳು ಬಣ್ಣಿಸಲ್ ಪಾತ್ರನೇ ಪನ್ನಗೇಶ್ವರನು ನನ್ನಿಯಿಂದೆಂತೆನಲ್ ವರ್ಣಿಪೇನ್ ಕೇಳು. ರಾಮನಂ ಲೋಕಾಭಿರಾಮನಂ ಸಂಪೂರ್ಣರಾಮನಂ ಸ್ತೋತ್ರಮಂಗೈದನಂತರದೀ ತನ್ನ ವೃತ್ತಾಂತಮಂ ಧನುಜಾರಿ ಪದಕ್ಕೆ ಭಿನ್ನೈಸಿ ಬಳಿಕ ಸದ್ಭಿಸರುಹಾಂಬಕನ ಚರಿತಾಮೃತವನೆಲ್ಲ ಸವಿದು ಕರ್ಣದಲ್ಲಿ ನಿರುಪಮ ಸುಭಕ್ತಿಯಲ್ಲಿ ನಿಂತು ಸಮ್ಮುಖದಿ ದಶಕಂಠನಂಗೆಲಿದು ಧರಣಿಸುತೆಯನ್ನು ಕುಶಲದಿಂ ಕೈಕೊಂಬು ಕುತುಕವಾಳ್ದಂಗೆ ಸರಸದಿಂ ಪೇಳಿ ಸಾದರದಿ ಸೈಯನಿಸಿ ಧರಣೀಶನಾಗ್ನೇಯಂ ಧರಿಸಿ ಬೀಳ್ಕೊಂಡು ಸುಗ್ರೀವನಂ ಸಾರಿ ಶುಭದಿಂದ ರಾಘವ ಕುಲಾಗ್ರಗಣ್ಯನ ಲಸದ್ವೃತ್ತಾಂತ ತಿಳುಹಿ ಭಾನುಜನ ಸಂದೇಹ ಭಯಂಗಳಂ ಪರಿದು ವಾನರಪತಿಯ ಸನ್ನಿಧಿಗೆ ಕರೆದೊಯ್ದು ರವಿಜನಂ ಕಾಣಿಸಲ್
ರಾಮಚಂದ್ರನಿಗೆ ಸವನ ರಕ್ಷಕ ರಾಮ, ಶರಚಾಪಧರನು ಸಂತವಿಟ್ಟ ಮರೇಂದ್ರ ಸುತ ಶತ್ರುವಾದನೆಂತೆಂಬ ವಿಪುಲ ವೃತ್ತಾಂತವೆಲ್ಲವನು ಕೇಳಿಯೂ ವಾಲಿಯಂ ಕಾಲಕಿಂಕರ ಪಾಲು ಮಾಡುವ ಪ್ರತಿಜ್ಞಾ ಭಾಷೆಯಿತ್ತು. ದುರಧೀರನಾದ ದುಂದುಬಿ ಕಳೇವರವ ಚರಣದಂಗುಷ್ಟದಿಂ ಪರಿಹರಂಗೈದು. ಸಪ್ತತಾಲದ ಮಹೀರುಹಗಳನ್ನು ರುಚಿ ದೃಪ್ತನಾಗಿರ್ದ ವಾಲಿಯನೊಕ್ಕಲಿಕ್ಕಿ ವಿಭವದಿಂ ಕಿಷ್ಕಿಂದ ವಿಪುಲ ರಾಜ್ಯದಲ್ಲಿ ಅಭಿಷೇಕವನು ಸುಗ್ರೀವಂಗೆ ರಚಿಸಿ ಯುವರಾಜ್ಯದಧಿಕಾರವ ಅಂಗದಂಗಿತ್ತು ಕವಿದು ಭೋರ್ಗೆರೆಯೇ ವರುಷಾಕಾಲ 3 ಮಾಸಗಳ್ ಪ್ರಸ್ರವಣಗಿರಿ ಗುಹಾಂತರದಿ ವಾಸವಂ ಮಾಡಿ ಯಾತದ ನಂತರದಲ್ಲಿ ಗಣಿಸಲಾರದ ಮಹಾಕಪಿ ಸೈನ್ಯವನ್ನು ಘನತರಾಂಬುದಿಯಂತೆ ಕಂಡು ಕೌತುಕದಿ ಅವನಿಸುತ್ತಾನ್ವೇಷಣವ ಮಾಡಿ ಬರಲು ಪ್ಲವಗನಾಯಕರುಳು ಬಲಪರಾಕ್ರಮರಂ ಸುಮುಹೂರ್ತದೊಳ್ ಪಶ್ಚಿಮಾಂತರ ದೆಸೆಗೆ ರಮಣೀಯದಿಂ ಕಳುಹಿ ರವಿಜಪೇಳ್ದಂತೆ ದಕ್ಷಿಣ ದೆಸೆ ನೋಡಿ ಕ್ಷೇಮದಿಂ ಬರಲು ಪ್ರಣುತಾತ್ಮರಾದ ಜಾಂಬವ ವಾಲಿ ಪುತ್ರ ಮೊದಲಾದ ಧುರಧೀರ ವಿಕ್ರಮೋನ್ನತರ ಪದುಳದಿಂದಲಿ ಜಗತ್ಪ್ರಾಣನಂದನನ ವಶವರ್ತಿಯಂ ಮಾಡಿ ವರ ರಘುಪ್ರಭವ ಕುಶಲನಾದ ಅಂಜನಾ ಕುವರಗಿಂತೆಂದ ಪರಮ ಪರಾಕ್ರಮವಂತ ನಿರುಪಮ ಸುಜ್ಞಾನವಂತ ನಿಜ ಗುಣವಂತ ಅಸುರ ವೈರಿ ಕುಲಕೃತಾಂತ ಚಿರತದ ಧೀಮಂತ ಶಾಂತ ಶ್ರೀ ಹನುಮಂತ ಹನುಮಂತ ಕೇಳಯ್ಯ ನಿನ್ನೊಳು ಆಲೋಚಿಸುವುದೇನು ಹೇಳುವುದೇನು ಸುವಿಶಾಲಮತಿಯುತನೆ ಈ ಮುದ್ರೆಯುಂಗುರವ ಆಮಹೀಸುದಗಿತ್ತು ಕಾಮಿನಿ ಮಣಿಯ ಚೂಡಾಮಣಿಯ ತಾರೈ ತಿಂಗಳೊಂದರಲ್ಲಿ ಬಂದಂಗನಾಕ್ಷೇಮವನು ಹಿಂಗದೆ ಪೇಳಮಗೆ ಮಂಗಳಯುತನೇ
ಎನ್ನ ಕಾರ್ಯವಿದಲ್ಲ ನಿನ್ನದೆನ್ನುತ್ತ ತಿಳಿದು ಮನ್ನಿಸೈ ಮನದೊಳಗೆ ಚೆನ್ನಾಗಿ ಮುದದಿ ಸುವಿಶೇಷವಾಗಿ ನಾ ವಿವರಿಸುವುದು ಏನುಂಟು ಪ್ರವಿಲಾತ್ಮನೆ ಸರ್ವಭೂ ಬಲ್ಲೆಯೇ ಜಲಹಿತಾತ್ಮಜಾಜ್ಞೆಯನು ಚಂದದೊಳು ಅಂತಜ ಪುತ್ರ ನಂಗದಾದ್ಯ ಲಘು ಬಲಾಢ್ಯರಂಬೆರಸಿ ರಾಮ ಮುಕುಂದ ಮುರಾರೆ ಭಕ್ತವತ್ಸಲ ನಾರಸಿಂಹ ಮಾಧವ ಜನಾರ್ದನ ಕೃಷ್ಣ ದಯಾಪಯೋನಿಧೇ ನಳಿನದಳಾಕ್ಷ ಖಾದ್ರಿ ನರಸಿಂಗ ಶುಭಾಂಗ ಎನ್ನುತ್ತ ಭಕ್ತಿಯೋ ಇಂತು ಶ್ರೀಹರಿಯಂ ಭಜಿಸುತ್ತ ಪೊರಟು ಬರುವ ಮಾರ್ಗದೊಳ್ ಸ್ವರ್ಣ ನದಿಯೋಳ್ ಮಿಂದು ಸೌರಾಷ್ಟ್ರ ಗುಜ್ಜರ ಕಾಶ್ಮೀರ ಗೌಳ ಕುಂತಳ ಸೇರಣ ಸುಶರ್ಮಾದಿ ದೇಶಗಳಂ ನೋಡುತ್ತ ಪ್ರತ್ಯರ್ಥಿಗಳಂ ವ್ಯರ್ಥರಂ ಮಾಡುತ್ತಲಿಂದ ಮುಂದೆ ಕಾವೇರಿಯಂ ಕಂಡು ಪಾಂಡ್ಯ ಮಂಡಲ ಚೋಳ ಕೇರಳ ಧರಾತಳವಂ ಪ್ರವೇಶಿಸಿ ತಾಮ್ರಪರ್ಣಿ ಸಿಂಹಾದ್ರಿ ಮಧುವನಾದಿಗಳಂ ದಾಂಟಿ ಮಾಯಾ ಸರಸ್ಸಂ ನೋಡಿ ಸ್ವಯಂ ಪ್ರಭಯಪುರವಂ ಪೊಕ್ಕು ದಕ್ಷಿಣ ಸಮುದ್ರದೋಳ್ ಅಮೃತಮಂ ಕಂಡು ಕಣ್ವಾದಿ ಋಷ್ಯಾಶ್ರಮಗಳಂ ಸಾರಿ ತದೃಷಿಗಳಿಂ ಸತ್ಕಾರಮಂ ಪಡೆದು ಮಲಯ ಪರ್ವತ ತಪ್ಪಲೈದಲಲ್ಲಿಗೆ ಶ್ರೀರಾಮನಾಜ್ಞೆಯಂ ತಾಳಿ ಪೊರಟು 27 ದಿನಗಳಾದವು. ಇನ್ನುಳಿದ 3 ದಿನಗಳೊಳ್ ಬಂದ ಕಾರ್ಯಮಾಗಲರಿದೆಂದು ಚಿಂತಾಕ್ರಾಂತರಾಗಿ ಅನಶನ ವ್ರತವಂ ಕೈಗೊಂಡು ದರ್ಭಾಸೀನರಾಗಿ ಶ್ರೀರಾಮ ಕಥಾ ಪ್ರಸಂಗದಿಂದಲೇ ಸಂಪಾತಿಯಿಂದ ಲಂಕೆಯೈನೈದುವ ಮಾರ್ಗಮಂ ತಿಳಿದು ಸಮುದ್ರ ತೀರಮಂ ಸಾರಿ ನೋಡುತ್ತಿರಲಂ ಸಮುದ್ರಮೆಂತಿದ್ದುದೆನೇ. ಗಿರಿಧರ ಶಂಖಚಕ್ರಯುತ ಸದ್ಭುವನಾಶ್ರಯ ನೀಲವರ್ಣ ಬಂಧುರ ದುರಿತಾರಿ ಶ್ರೀನಿಲಯ ಪುಣ್ಯ ಫಲಪ್ರದನ ಅಪ್ರಮೇಯ ನಿರ್ಜರ ವರವಾಹಿನಿ ಸಹಿತ ನಿತ್ಯನ ಮೇಘ ಸಮಾನಮಾದ ನಿಂತುರು ಗುಣಮುಳ್ಳ ಮಾಧವನ ಓಲ್ ಕಡಲಿದ್ದುದು ನೋಡೇ ಚಿತ್ರದೊಳ್ ಮೀನಗಣಗಳಿಂ ಮಕರ ಪುಂಜಗಳಿಂ ಭುಜಗ್ರವ ಜಂಗಳಿಂ ಫೇನ ಸಮೂಹದಿಂ ದತುಳರ್ಕ ಕರ್ಕಟ ವೃಂದಗಳಿಂ ಭಯಂಕರ ಧ್ವಾನ ಜಯಂಗಳಿಂ ವಿಪುಲ ಬುದ್ಬುದ ತುಂಗ ತರಂಗ ಸಂಗದಿಂ ಮಾಣದ ರೌದ್ರದಿಂದಿಹ ಸಮುದ್ರವ ಕಂಡರು ವಾಯುಜಾದಿಗಳ್ ಇಂತಿರುವ ಕಡಲಂ ಸಾರಿ ತತ್ತೀರದೊಳ್ ಕುಳಿತು ಕಪಿವೀರರಂ ಸಂತೈಸಿ ಜಾಂಬವ ತನ್ನ ಬರಳು ಏನೆನ್ನುತ್ತಿದ್ದನೇ. ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ. ಶ್ರೀರಾಮನ ಕಾರ್ಯ ದುರಂದರರ ಕಪಿವೀರರಿದನು ಕೇಳಿ. ನೀರಧಿಯನು ದಾಂಟುವ ಶೂರರು ಪ್ರತ್ಯುತ್ತರವನು ಪೇಳಿ. ಇಲ್ಲಿಗೆ ಶತಯೋಜನದೊಳಗಿರುವುದು ಆಲಂಕ ನಗರಿ. ಅಲ್ಲಿ ಜನಕ ಜಯ ನೋಡಿ
ಓಡಿ ಬರುವುದಕ್ಕೆ ಯಾರೆಷ್ಟಾರೀರಿ. ಗಜನಾಮಕ ಕಪಿದಾಂಟುವ ದಶಯೋಜನದ ಗಲಕ್ಕೆ ಹಾರಿ. ರಜತಾಚಲದ ಬಲಿಮುಖಧೀರರು ನೀವೆಷ್ಟಾರೀರಿ. ಭರದಿಗವಾಕ್ಷನು ವಿಂಶತಿಯೋಜನ ಲಂಘಿಪನವ ಮೀರಿ. ವರಮಂದರಗಿರಿ ನಿಲಯ ಪ್ಲವಂಗರು ನೀವೆಷ್ಟಾರೀರಿ. ನೀಲನು ತ್ರಿಂಶತಿ ಯೋಜನ ಹಾರುವ ನವಶತ್ರುವಿಧಾರಿ. ಪ್ರಾಣೇಯಾಚಲ ಶಾಖಾ ಮೃಗಗಳು ನೀವೆಷ್ಟಾರೀರಿ. ಶರಭನು 40 ಯೋಜನ ಜಿಗಿಯುವ ನವದೈತ್ಯವಿದಾರಿ. ಗುರುತರ ವಿಂಧ್ಯಾಲಯ ಪ್ಲವಂಗರು ನೀವೆಷ್ಟಾರೀರಿ. ನೀವೆಷ್ಟಾರೀರಿ ಗಂವೆಷ್ಟಾರೀರಿ. ಎಂತು ನುಡಿದ ನುಡಿಗಳಂ ಕೇಳಿ ಮೌನದಿಂದಿರುವ ಹನುಮಂತನೊಡನೆ ಜಾಂಬವಂತನೇ ನೆನ್ನುತ್ತಿದ್ದನೆನೆ. ಸ್ತುತಲೋಕವನ ವಸಂತ ಚತುರಾತ್ಮಕ ಭಕ್ತ ಪದ್ಮಛಾಯಾಕಾಂತ ದಿತಿ ಸಂಜಾತ ಕೃತಾಂತ ಶ್ರಿತ ರಕ್ಷಕ ಪರಮಶಾಂತ ಶ್ರೀ ಹನುಮಂತ. ಸೂರ್ಯನಿಂ ಕಮಲ ವಿಸ್ಫುಟವನೈದು ಉದಯಿಸೆ. ಬಹುಪತಂಗಗಳಿಂದ ಪ್ರಕಟಬಹುದೇ. ಚೆಲುವುಳ್ಳ ಚಂದ್ರನಿಂ ಶರಧಿಯುಕ್ಕು ಉದಯಿಸೆ. ನಕ್ಷತ್ರಗಳಿಂ ಪೆರ್ಚಲಹುದೇ. ಸ್ವಾತಿ ನೀರಿಂ ಮುತ್ತು ಜನಿಸಿ ಶೋಭಿಪುದೈಸೆ. ಬೋಟ ತೋಯದಿ ಮೌಕ್ತಿಕ ಫಲಗಳಹುದೇ. ನೃಹರಿಗಿಂ ಮೋಕ್ಷ ಸಾಮ್ರಾಜ್ಯವಾಗುವುದೈಸೆ. ಇತರ ದೇವತೆಗಳು ಸಾಧ್ಯಬಹುದೇ. ಜಲನಿಧಿಯ ದಾಂಟಿ ಲಂಕೆಯ ಪುರವ ಸಾರಿ. ಸೀತೆ ಗುಂಗುರವಿತ್ತು ಸತೀ ಶಿರೋರತ್ನವಾಂತು. ಮರಳಿ ಬಾಹುದು ನಿನ್ನಿಂದಲಾಹುದೈಸೆ. ಅಸ್ಮಾದಾದಿಗಳಿಂದಲಾಹುದೇ ಹೇಳು ಹನುಮ ಹನುಮ ಎಂದ ನುಡಿಗಳೇ ಪರಮಾನಂದದಿ. ಜಾಂಬವನಿಗೆರಗಿ ಅಂಗದ ಮುಖ್ಯರ್ವಂದಿಸಲು ಬಂದು ಹರಸಿ ಮುಕುಂದ ಹರೇ ರಾಮಾಯನು ತನಿಂದಂ ಪೊರಡಲ್. ಎಂತು ಪೊರಟು ಸಮುದ್ರ ತೀರದೊಳ್ಪೊಳೆವ ಮಹೇಂದ್ರಾದ್ರಿಯಂ ನೋಡಿ. ಈ ಪರ್ವತವನ್ನೇರಿ ತದಗ್ರದಿಂ ಸಮುದ್ರ ಬಂದಾಟುವನೆಂದು ಯೋಚಿಸಿ ಏರುವಲ್ಲಿ. ಅಡಿಗಳಿಗೊಂದೊಂದ್ಯೋಜನ ಝಡಿಯುತ ಲಂಗವನು ಬೆಳೆಸಿ. ಸಮವಿಲ್ಲದ ಬೋಲುಡುಗನ ಶಿಖೆಯೋಳ್ ಮುಡಿದಿಹ ಬಿಡುಮಲ್ಲಿಗೆಯಂತೆ ಪೊಳೆಯಲಡರಿದ ನಗವಂ. ಇಂತಡರಿ ದಕ್ಷಿಣ ದಿಶಾ ಮುಖಮನ್ಮುಖನಾಗಿ. ಇಂತಡರಿ ದಕ್ಷಿಣ ದಿಶಾಭಿಗಮನೋನ್ಮುಖನಾಗಿ ಹನುಮಂತಂ. ಕರಗಳ ನೋರಿ ಭೂದರಗೆ ಗಾತ್ರವ ತೂಗುತ್ತ ಬಾರಿ ಬಾರಿಯಂಬರುವ ನಿರೀಕ್ಷಿಸುತ್ತ
ಹಣೆ ಮರ್ಚುಗಳಂ ಕುಣಿಸುತ್ತ ಬಾಲವಂ ಶಿರದಲ್ಲಿ ರಿಂಖಣಂಗೊಳಿಸಿ ಕರ್ಣಗಳೆತ್ತಿ ನಿಮಿರ್ಚಿ ಪರ್ಚಿಪರ್ಗರಿದು ಸ್ವಜೀವ ಮಾರುತನ ಬಂಧಿಸಿ ಲಂಘಿಸಿದಂ ಸುವೇಗದೋ ಕಡಲ ದಾಂಟಿದ ಧೀರ ಶ್ರೀ ಹನುಮಂತ ಕಡಲ ದಾಂಟಿದ ಧೀರ ಧೀರ ಕಡಲ ದಾಂಟಿದ ಧೀರ ಕಡಲ ದಾಂಟಿದ ಧೀರ ಶ್ರೀ ಹನುಮಂತ ಕಡಲ ದಾಂಟಿದ ಧೀರ ಕಡಲ ದಾಂಟಿದ ಜಗದೊಡೆಯ ರಾಘವ ತನ್ನ ಪಡದಿ ಸೀತೆಯ ನೋಡಿ ಬಾರನೆ ಕಡು ಜವದಿ ಕಾಲುವೆಯ ಪರಿಯಲಿ ಕಡಲ ದಾಟಿದ ತೀರ ಕಡಲ ದಾಟಿದ ಜಗದೊಡೆಯ ರಾಘವ ತನ್ನ ಮಡದಿ ಸೀತೆಯ ನೋಡಿ ಬಾರನೆ ಕಡು ಜವದಿ ಕಾಲುವೆಯ ಪರಿಯಲಿ ಕಡಲ ದಾಟಿದ ತೀರ ಹನುಮಂತ ಕಡಲ ದಾಟಿದ ತೀರ ಗರುಡಾದಿಗಳು ನಾಚುತ್ತಿರಲು ಖೇಚರನಾಗಿ ಹರಿನಾದಗೊಳಿಸಿ ನಿಷ್ಠುರದಿ ಬಾಹುದ ನೋಡಿ ಸುರಸೆಯೆಂಬುವ ರಾಕ್ಷಸಿ ಮಹಾಕೋಪವೆರಸಿ ಈತನ ಶಿಕ್ಷಿಸಿ ಭಕ್ಷಿಪೆನೆಂದು ಬರುವವಳನುಪೇಕ್ಷಿಸಿ ಹೋಗುತ್ತಲಿರೆ ತರಳ ಕಪಿ ಮುಂದರಿಯದಿರು ಸಂಹರಿಪೆನೆಂದಬ್ಬರಿಸಿ ತಡೆಯಲು ಕರದ ಮುಷ್ಟಿಯಲೆರಗಿ ಅಸುರೆಯ ಪರಿಭವಿಸಿ ಬಲು ಹರುಷದಿಂದಲೀ ಕಡಲ ದಾಂಟಿದ ಧೀರ ಮುಂದೆ ಹೋಗುತ್ತಲಿರೆ ಬಂದು ಮೇನಕಿಸುತ್ತ ವಂದಿಸಿ ಬಲಭೇದಿಯಿಂದ ತನಗೆ ಪೂರ್ವದಂದುಗ ಬರಲದನು ಮಾಣಿಸಿ ನಿಮ್ಮ ತಂದೆ ಈ ವನಧಿಯನು ಕಾಣಿಸಿ ದಯದಿಂದಲೇ ಸಲಹಿದನು ಮರೆಯಲಾರೆಯಿಂದು ನಾನಿನಗಿಂದು ಮಾಡುವೆನಿಂದಿರೆನೆ ರಘುನಂದನನ ಸತಿ ಸಂದರುಶನವ ಪೊಂದಿ ಪುನರಪಿ ಬಂದೆ ಪೆನು ಹೋಗೆಂದು ಕಳುಹಿ ಕಡಲ ದಾಟಿದ ಧೀರ ಹನುಮಂತ ಬಳಿಕ ಸಿಂಹಿಕೆಯೆಂಬಳು ಬಂದು ಬಳಿಕ ಸಿಂಹಿಕೆಯೆಂಬಳು ಬಂದು ದೇಹದ ನೆಳಲ ಪಿಡಿದು ತಡೆಯಲು ದೇಹದ ನೆಳಲ ಪಿಡಿದು ತಡೆಯಲು ಸಿಲಿಕಿ ನುಂಗಲವಳ ಬಸುರಲಿ ಬೆಳೆದು ಕಾಯವ ಸೀಳಿ ಥಳಥಳಿಸುತ್ತ ಪೊಳೆದು ಪೊರಟು ಶಂಕೆಯಳಿದು ಮೋದವ ಕಳೆದು ನಿರ್ವಿಘ್ನಧಿ ಜಲಧಿಯಲ್ಲವ ಕಳೆದು ಲಂಕೆಯ ಬಾಳಿಯಣ
ಸುಮುಹೋಜ್ವಲ ಸುವೇಲಾಚಲದಿ ವಿಶ್ರಮಗೊಳುತ ನಿಂದನು ನಲಿದು ಖಾದ್ರೀಪತಿಯ ನುತಿಸುತ್ತ ಇಂತು ಸವೇಲ ಶೈಲ ಶಿಖರಾಗ್ರದಿ ನಿಂತು ಮರುತ್ಕುಮಾರ ವಿಶ್ರಾಂತಿಯ ನೈದಿ ರಾತ್ರಿ ಚರರಿಂ ಪರಿರಕ್ಷಿಸಮಾದ ಲಂಕೈರ್ಪಂಥ ಮಹಾವಿಚಿತ್ರವನು ಕಾಣುತ್ತ ಮೇಲ್ತಲೆ ದೂಗಿಸು ಸ್ವಾಂತದಿ ಮಂತ್ರಮಂ ನೆನೆವುತ್ತಿರ್ದನು ನಿರ್ಧರಮಾದ ಬುದ್ಧಿಯೋಳ್ ಅದೆಂತೆನೆ ಈ ದಿವದೊಳಗಿ ದೇಹದೊಳಿ ದಿತಜರಪುರವ ಪೊಕ್ಕಡಹುದೇ ತನಗ ಶ್ರೀದೇವಿಯ ಸಂದರುಶನವಾದರದಂ ಸೂಕ್ಷ್ಮ ದೇಹದೋಳ್ ನಿಶಿಯಾಗಲ್ ಲಂಕಾ ನಗರವ ಪೊಕ್ಕು ಕಳಂಕಾಯುತ ಮಹಿಮಳಾದ ಪಂಕಜಮುಖಿಯಂ ಶಂಕಾರಹಿತದಿ ನೋಡುವೆ ಶಂಕಿಸಿದರೆ ತರಿವೆ ಕಾಲಕಿಂಕರರುಲಿಯಲ್ ಇಂತಾಲೋಚಿಸಿ ಸೂರ್ಯನಸ್ತಾಚಲವಂ ಸಾರಲು ಮಹಾಂಧಕಾರ ಬಂಧುರಮಾಗಲು ಆ ಸೂಕ್ಷ್ಮಂಗನಾಗಿ ಕದ್ಗಿರಿಯ ನಿಲಿದು ಸೀತಾರಾಮರಂ ಸ್ಮರಿಸುತ್ತ ಲಂಕಾದ್ವೀಪವ ಪೊಕ್ಕನೆಂತನೇ ಲಂಕಾದ್ವೀಪವ ಪೊಕ್ಕನು ಧೈರ್ಯ ಲಂಕಾರನು ಶ್ರೀ ಹನುಮಂತ ಶಂಕಾಲಂಕವ ಮಾಡಿದ ಲಂಕಿಣಿ ಬಿಂಕವ ಮುರಿದನು ಬಲವಂತ ಅಗಳತೆಗಳು ಏಳು ನದಿಗಳಂದಿರೆ ಚಿಗಿದನು ಲೀಲಾ ಮಾರ್ಗದಲ್ಲಿ ಗಗನವ ತುಳುಕುವ ಏಳು ಸುತ್ತು ಕೋಟೆಗಳನ್ನು ಹಾರಿ
ಮುರಿದನು ಬಲವಂತ. ಲಂಕಾ ಪ್ರವೇಶವಾಗಿದೆ. ನಾಳೆ ಸೀತೆಯನ್ನು ಹೇಗೆ ಹುಡುಕ್ತಾನೆ ಅನ್ನತಕ್ಕಂಥ ಕಥಾ ಪ್ರಸಂಗವನ್ನು ನಾವೆಲ್ಲ ಹಾಡಲಿದ್ದೇವೆ. ಶುಭರಾತ್ರಿ.